ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಎಷ್ಟೋ ಥರದ್ದು ನಾವು ಕಟ್ಟು ಬಿಡಿಸಿರೋದು ನೋಡಿದ್ದೀವಿ. ಸಾಕಷ್ಟು ಥರವಾರಿ ಕಟ್ಟುಗಳು ಬಿಡಿಸಿದ್ದೀವಿ. ಆದರೆ ಇದು ಒಂದು ಅದ್ಭುತವಾದಂಥ ಕಟ್ಟು ಬಿಡಿಸೋಂಥ ನಾರಸಿಂಹನ ಮಂತ್ರ. ಈ ನಾರಸಿಂಹ ಮಂತ್ರ ಅಂದ್ರೇ ಸಾಮಾನ್ಯ ಎಲ್ಲರಿಗೂ ಇದು ಭಾಳ ಅದ್ಭುತವಾಗಿರುತ್ತೆ. ಈ ಒಂದು ನಾರಸಿಂಹ ಮಂತ್ರದಿಂದ ಎಂಥ ದುಷ್ಟಶಕ್ತಿಗಳಿದ್ರು, ಯಾವ ಮಂತ್ರಗಳಿದ್ರು, ಯಾವೇ ಒಂದು ಮಾಂತ್ರಿಕರಿಂದ ತೊಂದರೆ ಇದ್ದರೂ ಆ ಕೆಲವೊಂದು ದುಷ್ಟಶಕ್ತಿಗಳನ್ನು ಪ್ರಯೋಗ ಮಾಡಿ ಬಿಡ್ತಾರೆ. ಅಂಥ ದುಷ್ಟಶಕ್ತಿಗಳಿಂದ ಆದರೂ ಪರವಾಗಿಲ್ಲ, ಅಥವಾ ಮನೆಗಳಲ್ಲಿ ಏನಾದರೂ ತೊಂದರೆ ಆಗಿದ್ದರೆ, ಮನೇಲಿ ಯಾವುದಾದ್ರು ಒಂದು ಕೆಟ್ಟ ಥರದ್ದು ಮಾಡಿ ಇಟ್ಟಿದ್ದಾರೆ ಅನ್ನೋದಿದ್ದರೆ ಅಂಥದ್ದು ಕೂಡ ಇದು ಬರುತ್ತೆ. ಈ ರೀತಿ ಇದೊಂದು ನಾರಸಿಂಹನ ಒಂದು ಮಂತ್ರ ಅಂತ. ಈ ನಾರಸಿಂಹನ ಮಂತ್ರಗಳನ್ನ ನೀವು ಮಾಡ್ಕೊಳ್ಳೋ ರೀತಿಯಾಗಿರುತ್ತೆ. ಇಲ್ಲಿ ಮಂತ್ರ ನಾನು ತೋರಿಸಿದ್ದೀನಿ ನಿಮಗೆ. ಇದನ್ನು 10,000 ಸಾರಿ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು ನೀವು. 10,000 ಸಾರಿ ಜಪ ಮಾಡಿ, ಇನ್ನೂ ಹೆಚ್ಚಿಗೆ ಇಟ್ಕೊಂಡ್ರೂ ತೊಂದರೆ ಇಲ್ಲ. ಮಿನಿಮಮ್ ಅಂತಂದರೂ ಇದನ್ನು ಒಂದು 10 ಸಾರಿ ಮಾಡ್ಕೋಬೇಕಾಗುತ್ತೆ. 10 ಲಕ್ಷ ಸಾರಿ 10,000 ಸಾರಿ. ದಿನಕ್ಕೆ ನಿಮಗೆ 108 ಆಗುತ್ತಾ, 1000 ಆಗುತ್ತೋ? ಯಾಕೆಂದರೆ ಮಂತ್ರ ಸ್ವಲ್ಪ ಇದೆ, ದೊಡ್ಡದಾಗಿದೆ. ಹಾಗಾಗಿ ನಿಮ್ಮ ಕೈಲಿ ಶಕ್ತಿ ಇರೋಷ್ಟು. ಕೆಲವರಂತೂ ಅದನ್ನು ಅಷ್ಟು ಒಳ್ಳೆ ನೀರು ಕುಡ್ದಂಗೆ ಇಲ್ಲ ಜಾಲವಾಗಿ ಒಂದು ದಿನಕ್ಕಿಲ್ಲ ಅಂದರೆ 10,000 20,000 ಈ ಥರ ಹೇಳೋರು ಕೂಡ ಇದ್ದಾರೆ. ಇನ್ನು ಕೆಲವರು ಅಷ್ಟು ನಮ್ಗೆ ಹೇಳೋಕ್ಕಾಗಲ್ಲ ಅಂದವ್ರು ಕೂಡ 108 ಸಾರಿನೋ 200 ಸಾರಿನೋ 500 ಸಾರಿನೋ ಈ ರೀತಿ ಕೂಡ ಹೇಳ್ಕೊಬೋದು. ನಿಮಗೆ ಎಷ್ಟು ಶಕ್ತಿ ಇರುತ್ತೆ ಅದನ್ನು ಹೇಳ್ಕೊಂಡು, ಇಲ್ಲ ಅಂದರೆ ಒಂದು 48 ದಿನಗಳ ಒಂದು ವೃತ ಥರ ಇಟ್ಕೊಂಡು ದಿನಕ್ಕಿಷ್ಟು ಹೇಳ್ತೀವಿ ಅಂತ ಹೇಳಿ ಅದನ್ನು ಸಿದ್ಧಿ ಮಾಡ್ಕೋಬೇಕು. ಒಂದೇ ದಿವಸ ಹೇಳಿ ನೀವು ಮಾಡ್ಕೊಳ್ಳಿ ಅಂತೇನು ಆಗಲ್ಲ. ಆದರೆ ಮಾಡ್ಕೊಳ್ಳಿ. ಆಗಲಿಲ್ಲ ಅಂದರೆ ಇದನ್ನು ಈ ರೀತಿ 48 ದಿನಗಳಲ್ಲಿ ಈ ರೀತಿ ಮಾಡಿಕೊಂಡಾಗ ನಿಮಗದು ಒಂದು ಸಿದ್ಧಿ ಆಗುತ್ತೆ. ಇದರಿಂದ ನಿಮಗೆ ಯಾವುದಾರಕ್ಕೆ ನಂಗೆ ಸಾಕಷ್ಟು ಹೇಳ್ತಾನೆ ಇರ್ತಾರೆ, ಈ ಭೂತು ಪ್ರೇತಗಳು ದುಷ್ಟಶಕ್ತಿಗಳು ಅಂತ ನನಗೂ ಹೇಳಿ ಎಷ್ಟೋ ಹೇಳ್ತಾ ಇರ್ತೀನಿ. ಆದರೂ ಇನ್ನೂ ಬೇರೆ ರೀತಿದ್ದೇಳಿ, ಇನ್ನೊಂದು ರೀತಿದೇಳಿ ಅಂತ ಕೇಳ್ತಾ ಇರ್ತೀರ. ಹಾಗಾಗಿ ಇದು ಅದೊಂದಕ್ಕೆ ಅಲ್ಲ, ಬೇರೆ ರೀತಿ ಕೂಡ ದೇಹದಲ್ಲಿ ನಮಗೆ ಕಟ್ಟುಗಳು ಯಾರಾದರೂ ಹಾಕಿದರೆ ಅದು ಕೂಡ ಇದು ಕಟ್ಟು ಬಿಡಿಸೋ ಅಂತ ನಾರಸಿಂಹನ ಮಂತ್ರ ಅಂತ ಹೇಳ್ತಾರೆ. ಅರೆ, ನಾರಸಿಂಹ ಅಂದರೆ ಗೊತ್ತಲ್ವಾ ಯಾವ ಥರ ಏನು ಮಾಡ್ತಾರೆ ಅವರು ಅಂತ. ಹಾಗಾಗಿ ನಮ್ಮ ದೇಹಗಳಿಗೆ ಯಾರಾದರೂ ಕಟ್ಟಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅಂದರೂ ಕೂಡ ಈ ಮಂತ್ರದಿಂದ ನೀವು ಸಿದ್ಧಿ ಮಾಡಿಕೊಂಡು ವಿಭೂತಿಲಾಗಲಿ ಒಂದು ಅಥವಾ ನಿಮ್ಗೆ ಯಾರಿಗಾದರೂ ಮಾಂತ್ರಿಕರಿಂದ, ಈಗ ಎಷ್ಟೋ ಜನ ಮಾಂತ್ರಿಕರಿಂದನೇ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಕೂಡ ನನಗೆ ಕೆಲವೊಬ್ಬರು ಫೋನ್ಗಳು ಮಾಡಿ ಮಾತಾಡಿದ್ದಾರೆ, ಅಥವಾ ಬಂದು ನನಗೆ ಹೇಳಿದ್ದಾರೆ ಈ ಥರ ಹೋಗಿದ್ವಿ, ಏನೂ ಗೊತ್ತಿಲ್ಲ, ದಿಢೀರ್ ಅಂತ ಅವ್ರು ನಮಗೆ ಉಲ್ಟಾ ಆದರು, ಏನಕ್ಕೆ ಅಂತ ಗೊತ್ತಿಲ್ಲ, ಮಾತಾಡಿದಾಗೋ ಈಗೋ ಅನುಭವಿಸ್ಕೊಳ್ತೀರಿ ಹೋಗ್ರಿ ಅಂತ ಹೇಳ್ತಾರೆ. ಅಥವಾ ನೀವೆಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀರಾ, ಈಗ ನೋಡು ನಾನೇ ನಿಮ್ಮನ್ನು ವಾಪಸ್ ಬರಂಗೆ ಮಾಡ್ಕೊಳ್ತೀನಿ ಅಂತ ಆ ರೀತಿ ಎದುರಿಸ್ತಾರೆ ನಮಗೆ ಅನ್ನೋದು ಕೂಡ ನಾನು ಕೇಳಿದ್ದೀನಿ. ಹೀಗೆ ನಾನಾ ಥರ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅದೇನಕ್ಕೆ ಆ ಥರ ಮಾಡ್ತಾರೆ. ಒಂದು ವಿದ್ಯೆ ಅಂದಮೇಲೆ ಅದು ಒಳ್ಳೆಯದಕ್ಕಾಗಿ ನಾವು ಬಳಸ್ಕೋಬೇಕು. ಬೇರೆಯವ್ರಿಗೆ ತೊಂದರೆ ಕೊಡೋದಕ್ಕಿಂತ ಆ ದುಷ್ಟಶಕ್ತಿಗಳಿಗೂ ನಮಗೂ ವ್ಯತ್ಯಾಸನೇ ಇರೋದಿಲ್ಲ. ಆ ದುಷ್ಟಶಕ್ತಿಗಳು ನೋಡಿ ಅವಕ್ಕೆ ಯಾರಾದರೂ ಪರವಾಗಿಲ್ಲ, ಯಾರು ಅಮಾಯಕರೋ ಅಥವಾ ತೊಂದರೆಗೀಡಾಗಿರೋರೋ ಏನು ಅಂತಲೂ ನೋಡಲ್ಲ, ಕಳಿಸಿರ್ತಾರೆ. ಅವ್ರೇನು ಮಾಡಬೇಕೋ ಅದನ್ನು ಮಾಡಿ ಬರ್ತಾರೆ. ಅಮ್ಮಯ್ಯ ದಮ್ಮಯ್ಯ ಅಂದರೂ ಅವು ಏನೂ ಬಿಡೋದಿಲ್ಲ, ಅವೇನೂ ಮಾಡೋದಿಲ್ಲ. ಯಾಕೆಂದರೆ ಬಿಟ್ಟರೆ ಕಳಿಸಿರೋ ಆತ ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ಹಾಗಾಗಿ ಅವು ಪಾಪ ನಾವೇನೇ ಒದ್ದಾಡಿದ್ರೂ ಅವು ಬಿಡೋದಿಲ್ಲ. ಹಾಗೇ ಥರ ಈ ಕಲ್ತಿರೋ ಅಂಥ ಕೆಲವು ಸಾಧಕರು ಕೂಡ ಈ ರೀತಿ ಒಂದು ಅವ್ರ ಹತ್ರ ಬೇಗ ಹೋಗಲಿಲ್ಲ, ಅವರು ಕೇಳಿದ್ದಷ್ಟು ದುಡ್ಡು ಕೊಟ್ಟಿಲ್ಲ, ಅಥವಾ ಬೇರೆ ರೀತಿಲಿ ಅವ್ರು ಹೋಗೋ ತಡ ಆಗಿದೆ, ಅವ್ರಿಗೇನು ಅಂದರೆ ಬೇರೆ ಎಲ್ಲೋ ಕಡೆ ಹೋಗಿದ್ದಾರೆ, ಎಲ್ಲೋ ಬೇರೆ ಕಡೆ ಮಾಡಿಸ್ಕೊಳ್ತಾ ಇದ್ದಾರೆ, ನಮ್ಮ ಕಡೆ ಬರ್ತಾ ಇಲ್ಲ, ನೋಡು ನಿನ್ನ ಗಂಡಂಗೆ ಹೀಗೆ ಮಾಡಿಬಿಡ್ತೀನಿ, ನಿನ್ನ ಹೆಂಡ್ತಿಗೆ ಆಗಿ ಮಾಡಿಬಿಡ್ತೀನಿ, ನಿನ್ನ ಮಕ್ಳಿಗೆ ಹಿಂಗೆ ಈ ರೀತಿ ಎಲ್ಲ ಒಂದು ರೀತಿ ನಾನು ಕೇಳ್ಪಡ್ತಾ ಇದ್ದೀನಿ. ಬರೋಂಗೆ ನಾನು ಮಾಡ್ಕೊಳ್ಳೋದು ಗೊತ್ತಿದೆ ನನಗೆ. ಈ ರೀತಿ ಎಲ್ಲ ಸವಾಲು ಹಾಕೋದು ಈ ರೀತಿ ಎಲ್ಲ ಮಾಡ್ತಾಯಿರ್ತಾರೆ. ಅದು ತಪ್ಪು. ಯಾಕೆ ಹೇಳಿ, ಅವರು ನರ್ಮನುಷ್ಯರು. ನಾವು ಒಂದು ಕಲ್ತಿರೋವಂಥ ಒಂದು ವಿದ್ಯೆನ ಇರೋದನ್ನ ಅದನ್ನು ಸದುಪಯೋಗ ಪಡಿಸ್ಕೊಂಡು ಕಷ್ಟದವ್ರಿಗೆ ಪರಿಹಾರ ಮಾಡಬೇಕೇ ಹೊರತು ನಾವು ರಾಕ್ಷಸರ ಥರ ಪ್ರವರ್ತಿಸಿದ್ರೆ ಈ ಗ್ರಹಗಳಿಗೂ ನಮಗೂ ವ್ಯತ್ಯಾಸನೇ ಇರೋದಿಲ್ಲ. ಅದನ್ನು ನಾನು ಪದೇ ಬೇಕಾದ್ರೆ ಹೇಳ್ತೀನಿ. ಇದನ್ನು ಬನ್ನಿ, ಈಗ
ಈ ರೀತಿ ಮೈಯಲ್ಲಿ ಯಾವುದಾದ್ರೂ ಭೂತ ಚೇಷ್ಟೆನೋ ಗಾಳಿ ತೊಂದರೆನೋ ಅಥವಾ ಈಗ ಮೊದಲೇ ಹೇಳ್ದಂಗೆ ಅವರು ಮಾಂತ್ರಿಕ ತೊಂದರೆನೋ ಏನಾದರೂ ಇದ್ದಾಗ ವಿಭೂತಿ ಮೇಲೆ ಇದನ್ನು ಒಂದು ಹಲಗೆ ಮೇಲೋ ಅಥವಾ ಭುಜಪತ್ರೆಲೋ ತಗೋಬೇಕು. ಅದ್ರ ಮೇಲೆ ಈ ಒಂದು ನರಸಿಂಹನ ವಿಭೂತಿಯಲ್ಲಿ ಮಂತ್ರ ಹೇಳಿಕೊಂಡು ಇದನ್ನು ನರಸಿಂಹನ ಪೂಜೆ ಮಾಡಬೇಕು. ಅದಕ್ಕೆ ಮಾಡಿ ಪೂಜೆ ಆದಮೇಲೆ ಅದಕ್ಕೊಂದು ಕೆಲವೊಂದು ನೈವೇದ್ಯಗಳು ಅಂತಿರುತ್ತೆ. ಇಂಥವಕ್ಕೆಲ್ಲ ಕೆಲವೊಂದು ಕಡೆ ನಾವು ಮಾಡ್ತೀವಿ, ಘಟ್ಟ ಅಂತ ಪೂಜೆ ಮಾಡ್ತೀವಿ. ಬೆಲ್ಲದ್ದು ಒಂದು ಮಡಕೆ ತಂದು ಮಡಕೆ ಹೊಡೆ ಬೆಲ್ಲ ಹಾಕಿ ಕೆಲವೊಂದು ವಸ್ತುಗಳೆಲ್ಲ ಹಾಕಿ ಅದು ಒಂದು ಘಟ್ಟ ಅಂತ ಅದನ್ನು ಸಾಗಾಕ್ತವೆ. ಹಳ್ಳಿ ಕಡೆ ಅದು ಎಲ್ಲ ಸಾಮಾನ್ಯ ಮಾಡ್ತಿದ್ರು. ಈಗೆಲ್ಲ ಅದು ಎಲ್ಲ ಪೂರ್ತಿ ಹೋಗ್ತಾಯಿದೆ. ಕಲ್ತಿರೋ ಅಂಥವರು ಇಲ್ಲ, ಯಾರೋ ಒಬ್ರಿಗೋ ತಿಳಿದಿರೋ ಅಂಥ ಇರ್ತಾರೆ, ಅವರು ಈಗ ಅದನ್ನು ಕೂಡ ಮಾಡೋದು ಕಷ್ಟ ಇದೆ. ಅದನ್ನೇನು ಮಾಡ್ತಾರೆ, ಪೂಜೆ ಎಲ್ಲ ಮಾಡಾದಮೇಲೆ ಅದಕ್ಕೆ ಒಂದು ನೈವೇದ್ಯ ಅಂದರೆ ಪಾನಕ, ಅಂದರೆ ಬೆಲ್ಲದ ಪಾನಕ ಮಾಡಬೇಕು, ಉದ್ದಿನ ವಡೆ ಮಾಡಬೇಕು, ಒಂದು ಮೊಸರನ್ನ. ಇದು ಏಕೆಂದರೆ ಇಂಥವಕ್ಕೆಲ್ಲ ಅದಕ್ಕೆ ಅವೇ ಭಾಳ ಇಷ್ಟಪಡೋ ಅಂಥದ್ದವು. ಇದನ್ನ ನೈವೇದ್ಯ ಮಾಡಿಬಿಟ್ಟು 1008 ಸಾರಿ ಮತ್ತೊಮ್ಮೆ ಮಂತ್ರಿಸಿ ಆ ಒಂದು ಯಾರಿಗೆ ಈ ತೊಂದರೆ ಅನುಭವಿಸ್ತಿರ್ತಾರಲ್ವ ಆ ರೋಗಿಗಳು ಅಂತ ಅವ್ರಿಗೆ ಈ ಕೆಂಪು ಹೂ ಬರುತ್ತೆ. ಅದನ್ನು ಕೆಲವೊಂದು ಕಡೆ ಒಬ್ಬೊಬ್ಬರು ಒಂದು ಕಡೆ ಹೇಳ್ತಾರೆ ಕೆಂಪು ರೋಸ್ ಹೂವು ಆದರೂ ಅಂದರೆ ರೆಡ್ ಕಲರಲ್ಲಿ ಬರುತ್ತೆ, ಕೆಂಪು ಅದಾದರೂ ಆಗ್ಬೋದು, ಅಥವಾ ದಾಸವಾಳ ಆದರೂ ಆಗ್ಬೋದು, ಅಥವಾ ಈ ಇಡ್ಲಿ ಹೂವು ಅಥವಾ ಗುಚ್ಚಿ ಹೂವು, ಅದು ಇನ್ನೂ ಒಂದೇನೋ ಹೆಸ್ರು ಹೇಳಿದ್ರು ಒಬ್ಬರು ನನಗೆ, ಕೇಕಾವತಿ ಹೂವು ಅಂತ ಏನೋ ಒಂದು ಹೇಳಿದರು, ನಾನು ಮರ್ತೋದೆ ಅದನ್ನು. ಆ ಹೂವು ಅದಕ್ಕೆಲ್ಲ ಒಂದೇ ಹೆಸರು, ಸುಮಾರು ಹೆಸರು. ಇದು ಕೇರಳದಲ್ಲಿ ಜಾಸ್ತಿ ಹೂವು, ಆ ಹೂವು ಇಲ್ದಿರೋ ಮನೆಯೇ ಇಲ್ಲ. ಆ ಹೂವು ಇಲ್ಲದೆ ಅವರು ದೇವ್ರ ಪೂಜೆನೇ ಮಾಡಲ್ಲ. ಈಗ ನಿಮ್ಗೆ ಅರ್ಥ ಆಗಿರಬೇಕು ಅನಿಸುತ್ತೀನಿ ಹೂವು ಯಾವುದು ಅಂತ. ಆ ಹೂವನ್ನು ಅವ್ರನ್ನ ಕೈಯಲ್ಲಿ ಮುಟ್ಟಿಸ್ಬೇಕು, ಅಂದರೆ ಸ್ಪರ್ಶ ಮಾಡಿಸ್ಬೇಕು. ನಂತರ ಏನು ಇಕ್ಕಿದ್ದೀರ ನೋಡಿ ಆ ನೈವೇದ್ಯದ ಮೇಲೆ ಇದನ್ನು ಅವ್ರ ಮೇಲೆ ಇಳೆ ತೆಗೆದು ಅಲ್ಲಿ ಇಕ್ಕಬೇಕು. ರೋಗಿ ಬೆನ್ನಿಂದ ಏನು ಮಾಡಬೇಕು, ಹೋಗಿಬಿಟ್ಟು ಕರ್ಕೊಂಡೋಗಿ ಅವ್ರನ್ನ ಯಾವುದಾದ್ರೂ ಒಂದು ಕೆರೆನೋ ಹಾಳು ಬಾವಿನೋ ಅಥವಾ ಯಾವುದೂ ಜನ ಇಲ್ದಿರೋ ಅಂಥ ಯಾವುದಾದ್ರೂ ಒಂದು ಮರ, ಇದಕ್ಕೆಲ್ಲ ಜಾಸ್ತಿ ಅಂದರೆ ನಾವು ಜಾಲಿ ಮರ ಹೇಳ್ತೀವಿ, ಅಂದರೆ ನಾಟಿ ಜಾಲಿ ಮರ, ಅಥವಾ ಅದು ಸಿಕ್ಕಿಲ್ಲ ಅಂದರೆ ಈಚಿಲ್ದ ಮರ ಅಥವಾ ಖರ್ಜೂರದ ಮರ ಅಂತ ಏನು ಹೇಳ್ತೀವಿ ನೋಡಿ, ಅಂಥದ್ದಾದರೂ ಪರವಾಗಿಲ್ಲ. ಈ 2 ಮರಗಳಲ್ಲಿ ಯಾವ ಮರಕ್ಕಾದರೂ ಪರವಾಗಿಲ್ಲ. ಅಲ್ಲಿ ಹೋಗಿ ಕರ್ಕೊಂಡೋಗಿ ಇಂದ್ಲಿಂದ ಅವ್ರಿಗೆ ಅದನ್ನು ಮಂತ್ರಿಸ್ಬಿಟ್ಟು ಅದನ್ನು ಇಳೆ ತೆಗೆದುಬಿಟ್ಟು ಆ ವಿಭೂತಿ ಏನು ಮತ್ತೊಮ್ಮೆ ಅದನ್ನು 108 ಸಾರಿ ಮಂತ್ರಿಸಿ ಅವ್ರ ಬೆನ್ನಿಗೆ ಹಚ್ಚಬೇಕು. ಅವ್ರ ಬೆನ್ನಿಗೆ ಮೇಲಿಂದ ಕೆಡೆ ಅದನ್ನು ಇಳೆ ತೆಗಿಬೇಕು ಅಂತೀವಲ್ವ, ಆ ರೀತಿ ಇಳೆ ತೆಗೆದಾಗ ಆವಾಗ ಅವರಲ್ಲಿ ಏನೇ ದುಷ್ಟಶಕ್ತಿಗಳು ಇರ್ಬೋದು, ಮಾಂತ್ರಿಕರು ಇರ್ಬೋದು, ಭೂತ ಚೇಷ್ಟೆ ಗಾಳಿ ತೊಂದರೆ ಏನೇ ಇದ್ದರೂ ಅಥವಾ ಯಾವುದೋ ಒಂದು ತೊಂದರೆ ಮೈಯಲ್ಲಿ ಸೇರಿಕೊಂಡಿದೆ ಅಂದರೂ ಕೂಡ ಇದು ಸಾಮಾನ್ಯ ಹೊರಟೋಗುತ್ತೆ. ಈ ರೀತಿ ಮಾಡಿದ್ರೆ ಸಾಕು, ಅವ್ರಿಗೆ ಯಾವುದೇ ದೋಷಗಳು ಕೂಡ ಇರೋದಿಲ್ಲ. ಇದು ಕೆಲವೊಂದು ಇನ್ನೂ ದೋಷಗಳಿದೆ ಅಂಥವ್ರು ಕೂಡ ಇದು ಬೇಗ ಬರುತ್ತೆ. ಅದು ಇನ್ನೊಂದು ದಿವಸ ಕೂಡ ನಾನು ಹೇಳ್ತೀನಿ. ಇಂಥದ್ದೊಂದು ಮಾಡಿಕೊಂಡು ನಿಮ್ಮ ಯಾವುದೇ ತೊಂದರೆಗಳನ್ನ ನೀವು ದೂರ ಮಾಡ್ಕೋಬೋದು. ಯಾಕೆಂದರೆ ಮತ್ತು ಇದು ಒಂದು ಸರಿಯಾದ ನುರಿತ ಸಾಧಕರಿಂದ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಅದು ಯದ್ವಾ ಮಾಡಿದಾಗ ಮತ್ತೆ ನಿಮಗೆ ಅದು ತೊಂದರೆ ಆಗಿಬಿಡುತ್ತೆ. ಯಾರಾದರೂ ನುರಿತ ಒಬ್ಬ ಸಾಧಕನ ಕಡೆಯಿಂದ ಇದೇ ರೀತಿಯಾಗಿ ಮಾಡಿ ಅಂತ ನೀವು ಹೇಳ್ಬೋದು, ಅಥವಾ ಗೊತ್ತಿದ್ದರೆ ಅವ್ರ ಕಡೆ ನೀವು ಮಾಡಿಸ್ಕೋಬೋದು. ವೀಕ್ಷಕರೇ, ಈ ಒಂದು ಅದ್ಭುತವಾದಂಥ ಮಂತ್ರನ ಹೇಳಿಕೊಂಡು ನಿಮ್ಮ ಕಷ್ಟ ನೀವು ಮಾಮೂಲಿಯಾಗಿ ನೀವು ಈ ಮಂತ್ರ ಹೇಳ್ತಾಯಿದ್ರು ಎಷ್ಟೋ ನಿಮಗೆ ಕಮ್ಮಿ ಆಗ್ತಾ ಇರುತ್ತೆ. ಅದರದ್ದು ಉಪಟಳ ಏನಿರುತ್ತೆ, ಅದ್ರ ತೊಂದರೆ ಏನು ಕೊಡ್ತಿರುತ್ತೆ ನಿಮಗೆ, ಅದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ಸಾಧಕರಿಂದ ಇದನ್ನು ಮಾಡಿಸ್ಕೊಂಡಾಗ ಪೂರ್ತಿ ಬೇರೆ ಸಮೇತ ಕಿತ್ತೋದಂಗೆ ಆಗುತ್ತೆ. ಇದು ಸಾಕಷ್ಟು ನಾವು ಬೇರೆಯವ್ರಿಗೆ ಮಾಡಿರೋ ಅಂಥದ್ದು, ಬೇರೆಯವರಿಗೆ ಅದನ್ನು ತೆಗ್ದಿರೋ ಅಂಥದ್ದು ಕೂಡ ಇದೆ. ಸಾಕಷ್ಟು ನಾವು ಕೂಡ ಇದರಿಂದ ಫಲಿತ ಬೇಕಾದಷ್ಟು ಚೆನ್ನಾಗಿ ನೋಡಿದ್ದೀವಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋನ ಇದುವರೆಗೂ ನೀವು ನೋಡಿದ್ದಕ್ಕೆ, ಅದೇ ರೀತಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಾಮೂಲಿಯಾಗಿ ಗೊತ್ತಿದೆಯಲ್ವಾ ಒಂದು ಹೈಪ್ ಅಂತ ಬರುತ್ತೆ, ಹೈಪ್ ಮಾಡಿ. ಇಷ್ಟೆಲ್ಲ ಮಾಡಿದ್ಮೇಲೆ ಏನಾದ್ರು ಕಾಮೆಂಟಲ್ಲಿ ಇತ್ತು ಅಂದರೆ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.